ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಅಡಿಗೆ ಸ್ಟೋರೀಸ್ಗೆ ಸ್ವಾಗತ. ನಾನಿವತ್ತು ಸಿಂಪಲ್ಲಾಗಿ ಜ್ಯೂಸ್ ಅಂಗಡಿ ಸ್ಟೈಲಲ್ಲಿ ಅವಕಾಡೋ ಮಿಲ್ಕ್ ಶೇಕ್ನ ಮನೆಯಲ್ಲೇ ಯಾವ ರೀತಿಯಾಗಿ ಕಡಿಮೆ ಖರ್ಚಿನಲ್ಲಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ಜ್ಯೂಸ್ ಅಂಗಡಿಗಳಲ್ಲಿ ಅವಕಾಡೋ ಮಿಲ್ಕ್ ಶೇಕ್ನ ತೊಗೊಳಕ್ಕೆ ಹೋದರೆ 90ರಿಂದ 100 ರೂಪಾಯಿ ಆಗುತ್ತೆ. ಅದೇ 90-100 ರೂಪಾಯಿನ ಖರ್ಚು ಮಾಡಿ ಒಂದು ಹಣ್ಣನ್ನು ತಂದು ಮನೆಯ ಮಂದಿಗೆಲ್ಲ ಮಿಲ್ಕ್ ಶೇಕ್ನ ಸುಲಭವಾಗಿ ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ನೀವು ಮಾಡಬಹುದು. ಕಷ್ಟ ಅಂತೂ ಇಲ್ಲವೇ ಇಲ್ಲ. ಅವಕಾಡೋ ಮಿಲ್ಕ್ ಶೇಕ್ ಮಾಡೋದು ಕೇವಲ 2ರಿಂದ 3 ನಿಮಿಷ ಕೆಲಸ ಅಷ್ಟೇ. ಹಣ್ಣಿನ ಪಲ್ಪನ್ನ ತೆಗೆದಿಟ್ಟುಕೊಂಡರೆ 2 ನಿಮಿಷದಲ್ಲೇ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನಾವೀಗ ನೋಡೋಣ. ನಾನು ಒಂದು ಅವಕಾಡೋ ತೊಗೊಂಡಿದ್ದೀನಿ. ಇದನ್ನು ಬಟರ್ ಫ್ರೂಟ್ ಅಂತ ಕೂಡ ಕರೀತಾರೆ. ಇದನ್ನು ಚಾಕುವಿನಿಂದ ಸುತ್ತಲೂ ಕಟ್ ಮಾಡ್ಕೋಬೇಕು. ಈ ವಿಡಿಯೋದಲ್ಲಿ ನಾನು ಹೇಗೆ ತೋರಿಸ್ತಾ ಇದ್ದೀನಿ ಹಾಗೆ ಸುತ್ತಲೂ ಕಟ್ ಮಾಡ್ಕೋಬೇಕು. ನಂತರ ಒಳಗಡೆ ಇರೋ ಬೀಜನ ತೆಗೆದಿಟ್ಟುಕೊಂಡು ಇದರಲ್ಲಿ ಒಂದು ಭಾಗ ಕೆಟ್ಟಿದೆ. ಆ ಕೆಟ್ಟಿರೋ ಭಾಗವನ್ನು ಸೈಡಲ್ಲಿ ಇಟ್ಕೊಂಡು ಚೆನ್ನಾಗಿರೋದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ನಂತರ ಒಂದು ಸ್ಪೂನ್ ತೊಗೊಂಡು ಅಥವಾ ಚಾಕುವಿನ ಸಹಾಯದಿಂದ ಹಣ್ಣಿನ ಪಲ್ಪನ್ನ ತೆಗೆದುಕೊಳ್ಬೇಕು. ನಾನು ಈ ಚೆನ್ನಾಗಿರುವ ಹಣ್ಣಿನ ಪಲ್ಪನ್ನ ಒಂದು ಬೌಲ್ಗೆ ತೆಗೆದುಕೊಳ್ತಾ ಇದ್ದೀನಿ. ನೀವು ಮಿಕ್ಸರ್ ಜಾರ್ಗೂ ಸಹ ಹಾಕೋಬಹುದು. ಇಲ್ಲಿ ನಾನು ತೆಗೆದುಕೊಂಡಿರುವಂತಹ ಒಂದು ಹಣ್ಣನ್ನು ಪೂರ್ತಿಯಾಗಿ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಒಂದು ಹಣ್ಣಿನಿಂದ ನಾವು 5ರಿಂದ 6 ಗ್ಲಾಸ್ನಷ್ಟು ಮಿಲ್ಕ್ ಶೇಕ್ನ ನಾವು ಮಾಡ್ಕೋಬಹುದು. ಈಗ ಹಣ್ಣಿನ ಪಲ್ಪನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ನಾನು 1 ಲೋಟದಷ್ಟು ಹಾಲನ್ನು ಹಾಕೋತಾ ಇದ್ದೀನಿ. ನಂತರ 4 ಸ್ಪೂನ್ ಸಕ್ಕರೆಯನ್ನು ಹಾಕ್ಕೊತಾ ಇದ್ದೀನಿ. ನೀವು ಬೆಲ್ಲ ಬೇಕಾದರೂ ಹಾಕ್ಕೋಬಹುದು. ಇದನ್ನು ಬ್ಲೆಂಡ್ ಮಾಡ್ಕೋಬೇಕು. ಬ್ಲೆಂಡ್ ಮಾಡ್ಕೊಂಡ ನಂತರ ಒಂದು ಗ್ಲಾಸ್ಗೆ ಬ್ಲೆಂಡ್ ಮಾಡಿರೋಂಥ ಜ್ಯೂಸನ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇಲ್ಲಿ ನಾನು ಬ್ಲೆಂಡ್ ಮಾಡಿರೋ ಜ್ಯೂಸನ್ನ ಒಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನಂತರ ಗಾರ್ನಿಷ್ ಮಾಡೋಕ್ಕೆ ಒಂದು ಸ್ಟ್ರಾಬೆರಿನ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಲೋಟದ ಸೈಡ್ನಲ್ಲಿ ಇಡ್ತಾ ಇದ್ದೀನಿ. ಹಾಗೆ ಸ್ಟ್ರಾಬೆರೀಸ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಮೇಲ್ಗಡೆ ಗಾರ್ನಿಷ್ಗೆ ಹಾಕ್ತಾ ಇದ್ದೀನಿ. ಸ್ಟ್ರಾಬೆರೀಸ್ ಇಲ್ಲ ಅಂತ ಹೇಳಿದ್ರೆ ನೀವು ಸ್ಕಿಪ್ ಮಾಡ್ಬೋದು. ನಂತರ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿನ ಹಾಗೂ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಾದಾಮಿನ ಮೇಲ್ಗಡೆ ಗಾರ್ನಿಷ್ಗೆ ಹಾಕ್ತಾ ಇದ್ದೀನಿ. ಇವಾಗ ಅವಕಾಡೋ ಮಿಲ್ಕ್ ಶೇಕ್ ಕಂಪ್ಲೀಟಾಗಿ ರೆಡಿಯಾಗಿದೆ. ಇದನ್ನ ಕುಡಿತಾ ಇದ್ದರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ. ನೋಡೋಕ್ಕೆ ಇಷ್ಟು ಸುಂದರವಾಗಿದೆ. ಮನೆಯಲ್ಲಿರುವ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ರಿಗೂ ಇಷ್ಟ ಆಗುತ್ತೆ. ನೀವು ಕೂಡ ಈಗ ಅವಕಾಡೋ ಮಿಲ್ಕ್ ಶೇಕ್ನ ಮನೆಯಲ್ಲೇ ರೆಡಿ ಮಾಡಿ ಕುಡೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.